ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತು ಹಾಗೆಯೇ 25ನೇ ಕಂತಿನ ಕುರಿತು ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರ ಜೊತೆಗೇ ಹೊಸ ವರ್ಷದಂದು, ಈಗ ಹೊಸ ವರ್ಷ ಏನು ಶುರುವಾಗಿದೆಯೋ ಈ ಒಂದು ವರ್ಷದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಇದೇ ತಿಂಗಳ ಜನವರಿಯಲ್ಲಿ ನಿಮಗೆ 6,000 ರೂಪಾಯಿ ಬಿಡುಗಡೆ ಆಗ್ತಾ ಇದೆ. ಹಾಗಿದ್ರೆ ಯಾವ ಕಂತಿನ ಹಣ ಇದು? 6,000 ರೂಪಾಯಿ ನಮಗೆ ಹೇಗೆ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇದೆ, ಅದು ಒಂದೇ ತಿಂಗಳಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೊಸ ವರ್ಷದ ಬಂಪರ್ ಗಿಫ್ಟ್ ಇದಾಗಿರುತ್ತೆ. ಸೊ ಕಂಪ್ಲೀಟ್ ಮಾಹಿತಿನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದೊಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಇಂದ ನಾನು ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24-25 ಈ ಎರಡೂ ಕಂತಿನ ಕುರಿತು ಒಂದಿಷ್ಟು ಮಾಹಿತಿನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈಗಾಗಲೇ 25ನೇ ಕಂತಿನ ಕುರಿತು ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, 25ನೇ ಕಂತಿನ ಹಣ, ಈ ಒಂದು 25ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಆದರೆ ಸಾಕಷ್ಟು ಮಹಿಳೆಯರು ಈಗಾಗಲೇ 2,000 ರೂಪಾಯಿ ಬರ್ತಾ ಇದೆ ಅಕೌಂಟಿಗೆ, ಆ ಒಂದು ಹಣನ ನೋಡಿಕೊಂಡು ಇದು 25ನೇ ಕಂತಿನ ಹಣನೇ ಇರಬೇಕಲ್ಲ ಅಂತ ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಹಣ ಯಾರ್ಯಾರಿಗೆ ಇನ್ನೂ ಕೂಡ ಬಂದಿಲ್ವೋ ಅವರನ್ನ ಕೂಡ ಕನ್ಫ್ಯೂಸ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಅಂದರೆ ಈಗ ನಿಮಗೆ 2,000 ರೂಪಾಯಿ ಬರ್ತಾ ಇದೆ, ಅದು ಯಾರ್ಯಾರಿಗೆ ಅಂತ ಹೇಳಿದ್ರೆ 24ನೇ ಕಂತಿನ ಹಣ ಯಾರ್ಯಾರಿಗೆ ಬಿಡುಗಡೆ ಆಗಿರಲಿಲ್ವೋ ಅಂಥವರಿಗೆ ಈಗ 25ನೇ ಕಂತಿನ ಹಣ ಬಿಡುಗಡೆ ಆಗ್ತಿರೋದಲ್ಲ, 24ನೇ ಕಂತಿನ ಹಣನೇ ಬಿಡುಗಡೆ ಆಗ್ತಿರುವಂಥದ್ದು. ಅಂದರೆ 24ನೇ ಕಂತಿನ ಹಣ ಪೆಂಡಿಂಗ್ ಇದ್ದವರಿಗೆ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆನ ಕ್ಲಿಯರ್ ಮಾಡಿ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ. ನಾನು ಕೂಡ ಕಳೆದ 3-4 ದಿನದ ಹಿಂದೆ ವಿಡಿಯೋ ಮಾಡಿ ತಿಳಿಸಿದ್ದೆ, ಅತಿ ಶೀಘ್ರದಲ್ಲೇ ನಿಮ್ಮೆಲ್ರಿಗೂ ಕೂಡ ಹಣ ಜಮಾ ಆಗುತ್ತೆ, ವೆಯ್ಟ್ ಮಾಡಿ. 24ನೇ ಕಂತಿನ ಹಣ ಪೆಂಡಿಂಗ್ ಇದ್ದವರು ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಎಲ್ರಿಗೂ ಕೂಡ ಬರುತ್ತೆ ಅಂತ ಬಿಟ್ಟು ಹೇಳಿದ್ದೆ. ಅದೇ ರೀತಿಯಾಗಿ ಈಗ ಹಣ ಜಮಾ ಆಗ್ತಾ ಇದೆ ಕೂಡ. ನಿಮಗೆ 24ನೇ ಕಂತಿನ ಹಣ ಹೋದ ವರ್ಷ ಬಂದಿರಲಿಲ್ಲ, ಅಂದರೆ 2025 ಡಿಸೆಂಬರ್ ಹೋದ ತಿಂಗಳಲ್ಲಿ ನಿಮಗೆ ಬಂದಿರಲಿಲ್ಲ. ಹಾಗಾಗಿ ಈಗ ಜಮಾ ಆಗ್ತಿರುವಂಥದ್ದು ಅದು. ಸ್ನೇಹಿತರೆ, ಅದು 24ನೇ ಕಂತಿನ ಹಣ, 25ನೇ ಕಂತಿನ ಹಣ ಅಲ್ಲ. 24ನೇ ಕಂತಿನ ಹಣ ಎಲ್ರಿಗೂ ಕೂಡ ಹಣ ಜಮಾ ಆದ ನಂತರದಲ್ಲಿ 25ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. 25ನೇ ಕಂತಿನ ಹಣ ಯಾರಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ, ಅದಕ್ಕೆ ಡೇಟ್ ಕೂಡ ಇನ್ನೂ ಫಿಕ್ಸ್ ಮಾಡಿಲ್ಲ. ಡೇಟ್ ಅತಿ ಶೀಘ್ರದಲ್ಲಿ ಫಿಕ್ಸ್ ಮಾಡ್ತಾರೆ, ಅತಿ ಶೀಘ್ರದಲ್ಲೇ ನಿಮಗೆ ಹಣ ಜಮಾ ಆಗುತ್ತೆ. ಹಣ ಜಮಾ ಆದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಅದು ಕೂಡ ಇದೇ ತಿಂಗಳಲ್ಲಿ ಜಮಾ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಸ್ನೇಹಿತರೆ, ಹಾಗಿದ್ರೆ ಬನ್ನಿ 24-25 ಈ ಎರಡೂ ಕಂತಿನ ಕುರಿತು ಮಾಹಿತಿ ತಿಳ್ಕೊಂಡ್ರಿ. ಈಗ ಇರುವಂತ ಡೌಟು, ಜನವರಿ ತಿಂಗಳಲ್ಲಿ 6,000 ರೂಪಾಯಿ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ನಿಮಗೆ ಈಗ ಇರುವಂತ ಡೌಟು. ಸ್ನೇಹಿತರೆ, ಈಗಾಗಲೇ 2025 ಫೆಬ್ರವರಿ ಹಾಗೆ ಮಾರ್ಚು ಈ ಎರಡೂ ಕಂತಿನಲ್ಲಿ 4,000 ರೂಪಾಯಿನ ಉಳಿಸ್ಕೊಂಡಿದ್ದಾರೆ. ಆ 4,000 ರೂಪಾಯಿ ಹಣ ಯಾರಿಗೂ ಕೂಡ ಜಮಾ ಮಾಡಿಲ್ಲ. ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋ ಮಾಡಿ ನಾನು ಮಾಹಿತಿನ ಕೊಟ್ಟಿದ್ದೀನಿ. ಸೊ ಈ ಒಂದು ಪೆಂಡಿಂಗ್ ಇರುವಂಥ ಹಣನ ವಿಪಕ್ಷಗಳು ಕೂಡ ಮಾತನಾಡ್ತಾ ಇದ್ವು. ಸೊ ಈ ಒಂದು 2 ತಿಂಗಳ ಹಣ, 2 ಕಂತಿನ ಹಣ, 5,000 ಕೋಟಿಯಷ್ಟು ಹಣನ ಏನಕ್ಕೋಸ್ಕರ ಮುಚ್ಚಿಟ್ಕೊಂಡ್ರಿ, ಏನಕ್ಕೆ ಜನಗಳಿಗೆ ಜಮಾ ಮಾಡಿಲ್ಲ? ಸೊ ಇಷ್ಟು ಹಣನ ಹೇಗೆ ಇಟ್ಕೊಳ್ಳೋದಕ್ಕೆ ಸಾಧ್ಯ? ಇನ್ಕಮ್ ಟ್ಯಾಕ್ಸು ನಿಮ್ಮ ಹತ್ರನೇ ಇದೆ, ಸೊ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ಬೋದಲ್ಲ. ಇಷ್ಟೊಂದು ಹಣನ ಹಣಕಾಸು ಇಲಾಖೆಯಲ್ಲೇ ಇಟ್ಕೊಂಡಿದ್ದೀರಲ್ಲ, ಯಾಕೆ ಜಮಾ ಮಾಡಿಲ್ಲ ಅಂತ ಬಿಟ್ಟು ವಿಪಕ್ಷಗಳು ಕೂಡ ಕ್ರಾಸ್ ಕ್ವಶನ್ನ ಕೇಳಿತ್ತು. ಸೊ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಸಿದ್ದರಾಮಯ್ಯನವರು, ಇಲ್ಲ, ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅತಿ ಶೀಘ್ರದಲ್ಲೇ ಈ ಒಂದು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಬಿಟ್ಟು ಹೇಳಿದ್ರು. ಅದೇ ರೀತಿಯಾಗಿ ಕಳೆದ ವಾರ, ಅಂದರೆ ಡಿಸೆಂಬರ್ ಎಂಡಲ್ಲಿ ಇದ್ರ ಬಗ್ಗೆ ಮಾಹಿತಿನ ಸಿದ್ದರಾಮಯ್ಯನವರು ಮಾಧ್ಯಮದ ಮುಂದೆ ಬಂದು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಸ್ನೇಹಿತರೆ, ಸೊ ಈ ಒಂದು ಪೆಂಡಿಂಗ್ ಇರುವಂತ 2 ಕಂತಿನ ಹಣ, 4,000 ರೂಪಾಯಿ ಹಣ ಒಟ್ಟೆ ಜಮಾ ಮಾಡ್ತೀವಿ ಅಂತ ಬಿಟ್ಟು ಭರವಸೆನ ಕೊಟ್ಟಿದ್ದಾರೆ. ಅದು ಕೂಡ ಜನವರಿ ತಿಂಗಳಲ್ಲೇ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ. 4,000 ರೂಪಾಯಿ ಒಟ್ಟೆ ಜಮಾ ಮಾಡ್ತೀವಿ. ಪೆಂಡಿಂಗ್ ಯಾರ್ಯಾರ್ದು ಇದೆಯೋ ಎಲ್ರದ್ದು ಕೂಡ, ಅಂದರೆ ಯಾರಿಗೂ ಕೂಡ ಜಮಾ ಮಾಡಿಲ್ಲ ಇವರು, ಎಲ್ರದ್ದು ಹಣ ಒಟ್ಟೆ ಜಮಾ ಮಾಡ್ತೀವಿ 4,000 ರೂಪಾಯಿ ಅಂತ ಹೇಳ್ಬಿಟ್ಟು ಭರವಸೆನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆ ಒಂದು 4,000 ರೂಪಾಯಿ ಹಣ ಪ್ಲಸ್ 25ನೇ ಕಂತಿನ ಹಣ
ಒಟ್ಟು ಸೇರಿ 3 ಕಂತಿನ ಹಣ ನಿಮಗೆ ಈ ಒಂದು ತಿಂಗಳಲ್ಲೇ ಜಮಾ ಆಗ್ತಿರುವಂಥದ್ದು. ಈ ಒಂದು ತಿಂಗಳಲ್ಲೇ ನಿಮಗೆ 6,000 ರೂಪಾಯಿ ಹಣ ಬರ್ತಾ ಇದೆ. ಹೊಸ ವರ್ಷದ ಬಂಪರ್ ಗಿಫ್ಟ್ ಇದಾಗಿರುತ್ತೆ. ಅತಿ ಶೀಘ್ರದಲ್ಲೇ ಈ ಒಂದು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಬಿಟ್ಟು ಭರವಸೆನ ಕೊಟ್ಟಿದ್ದಾರೆ. ಅಂದರೆ ಫೆಬ್ರವರಿ ಹಾಗೆ ಮಾರ್ಚು 2 ಕಂತಿನ ಹಣ ಪೆಂಡಿಂಗ್ ಇದೆಯಲ್ಲ, ಫೆಬ್ರವರಿ ಹಣ ಜಮಾ ಮಾಡಿ ಆದಮೇಲೆ ಮಾರ್ಚ್ನ ಹಣ ಜಮಾ ಮಾಡೋದಿಲ್ಲ. ಫೆಬ್ರವರಿ ಮಾರ್ಚು 2 ಸೇರಿ 4,000 ರೂಪಾಯಿ ಒಟ್ಟೆ ಜಮಾ ಮಾಡ್ತೀವಿ ಅಂತ ಬಿಟ್ಟು ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹಣಕಾಸು ಇಲಾಖೆ ಸಚಿವರೇ ಸಿದ್ದರಾಮಯ್ಯನವರು, ಜೊತೆಗೆ ಸಿಎಂ ಕೂಡ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿನೂ ಅವರೇ, ಹಣಕಾಸು ಇಲಾಖೆಯ ಸಚಿವರು ಅವರೇ. ಹಾಗಾಗಿ ಟೆನ್ಷನ್ನೇ ಇಲ್ಲ, ಹಣ ಬಿಡುಗಡೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಟೆನ್ಷನ್ನೇ ಇಲ್ಲ. ಹಣ ಬಿಡುಗಡೆ ಮಾಡಬೇಕಷ್ಟೇ. ಹಣ ಬಿಡುಗಡೆ ಆದ ತಕ್ಷಣ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಹೋಗುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅದನ್ನೇ ಹೇಳಿದರೆ. ಈಗಾಗಲೇ ಹಣ ಬಿಡುಗಡೆ ಆಯ್ತಂತ ಹೇಳಿದ್ರೆ ಎಲ್ಲರ ಖಾತೆಗೂ ಕೂಡ ನಾವು ಹಣನ ಜಮಾ ಮಾಡ್ತೀವಿ, ಪೆಂಡಿಂಗ್ನ ಉಳಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂತ ಬಿಟ್ಟು ಭರವಸೆನ ಕೊಟ್ಟಿದ್ದಾರೆ. ಪೆಂಡಿಂಗ್ ಕೂಡ ಉಳ್ಕೊಂತಂತ ಹೇಳಿದ್ರೆ ಮತ್ತೆ ವಿಪಕ್ಷಗಳು ಖ್ಯಾತಿ ತೆಗಿತವೆ, ಮತ್ತೆ ವಿಪಕ್ಷಗಳು ಮೇಲೆ ಹೇಳ್ತವೆ, ಮತ್ತೆ ಕ್ರಾಸ್ ಕ್ವಶನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಸದನದಲ್ಲೂ ಕೂಡ ಗಲಾಟೆ ಆಗುತ್ತೆ. ಸೊ ಹಾಗಾಗಿ ಏನು ಪೆಂಡಿಂಗ್ ಇದೆಯೋ ಆ ಒಂದು ಹಣನ ಅತಿ ಶೀಘ್ರದಲ್ಲೇ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡೋಣ ಅಂತೇಳ್ಬಿಟ್ಟು ಸರ್ಕಾರದ ಲೆಕ್ಕಾಚಾರ ಹಾಕಿದೆ. ಹಾಗೆ 25ನೇ ಕಂತಿನ ಹಣ ಇದೆಯಲ್ಲ, ಅದನ್ನು ಕೂಡ ಪೆಂಡಿಂಗ್ ಇಟ್ಕೊಂಡ್ರಾಗತ್ತಾ? ಇಲ್ಲ, ಅದನ್ನು ಕೂಡ ಹಾಕಲೇಬೇಕು. ಒಟ್ಟಿನಲ್ಲಿ 6,000 ರೂಪಾಯಿ ಇದೇ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗಲೇಬೇಕು. ನೋಡೋಣ ಎಷ್ಟು ಹಣ ಜಮಾ ಆಗುತ್ತೆ, ಎಷ್ಟು ಹಣ ಜಮಾ ಆಗದೇ ಇರುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನೋಡೋಣ. ನಿಮಗೆ ಗೊತ್ತಿದೆಯಲ್ಲ, ರಾಜಕೀಯದವರು ಹೇಳೋದೇ ಒಂದು, ಮಾಡೋದೇ ಮತ್ತೊಂದು. ಅವರು ಕೊಟ್ಟಿರೋ ಭರವಸೆನ ಯಾವುದು ನಡ್ಕೊಳ್ತಾರೆ ಹೇಳಿ ಕರೆಕ್ಟಾಗಿ? ಓಕೆ, ಇದನ್ನು ನಡ್ಕೊಂಡ್ರೆ ಅದು ತುಂಬ ಅಂದರೆ ತುಂಬ ಜನಗಳಿಗೆ ಖುಷಿ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬರಬೇಕಾಗಿರುವಂಥ ಹಣ, ಅದು ಪೆಂಡಿಂಗ್ ಇರುವಂಥ ಹಣ, ಅದು ಬರಲಿ, ಎಲ್ಲರ ಖಾತೆಗೂ ಕೂಡ ಬರಲಿ. ಎಲ್ಲ ಮಹಿಳೆಯರಿಗೂ ಕೂಡ ಇದರಿಂದ ಸಾಕಷ್ಟು ಅನುಕೂಲಗಳಾಗುತ್ತೆ. ರೇಷನ್ನ ಪಡ್ಕೊಳ್ಳೋದಕ್ಕಾಗಿರ್ಬೋದು, ಗ್ಯಾಸ್ನ ಖರೀದಿನ ಮಾಡೋದಕ್ಕಾಗಿರ್ಬೋದು, ಅಥವಾ ಮನೆ ಬಾಡಿಗೆ ಕಟ್ಟೋದಕ್ಕಾಗಿರ್ಬೋದು, ಮಕ್ಕಳ ಎಜುಕೇಷನಿಗಾಗಿರ್ಬೋದು, ಅಥವಾ ಹಾಸ್ಪಿಟ್ಲಿಗಾಗಿರ್ಬೋದು, ಮೆಡಿಸನ್ನಿಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ಹಣ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 6,000 ರೂಪಾಯಿ ಬಂತಂತ ಹೇಳಿದ್ರೆ ಎಲ್ರಿಗೂ ಕೂಡ ಸಾಕಷ್ಟು ಖುಷಿಯಾಗುತ್ತೆ. ಮಹಿಳೆಯರಿಗೆ ಹಣ ಬರಲಿ, ಆದಷ್ಟು ಬೇಗ ಹಣನ ಬಿಡುಗಡೆ ಮಾಡಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೂಡ ಮನವಿ ಮಾಡ್ತಾ ಇದ್ದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸಾಕಷ್ಟು ಜನರು ವಿಡಿಯೋ ನೋಡ್ತೀರಾ, ಹಾಗೆ ಹೋಗ್ಬಿಡ್ತೀರಾ, ಸಬ್ಸ್ಕ್ರೈಬು ಮಾಡೋದಿಲ್ಲ, ಕಮೆಂಟ್ಸು ಮಾಡೋದಿಲ್ಲ. ದಯವಿಟ್ಟು ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನೀವು ಕಮೆಂಟ್ಸ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಸರ್ಕಾರಕ್ಕೂ ಕೂಡ ರೀಚ್ ಆಗಿ ಎಲ್ಲರ ಮಹಿಳೆಯರ ಖಾತೆಗೂ ಕೂಡ 6,000 ರೂಪಾಯಿ ಜಮಾ ಮಾಡಲಿ. ಬೈ ಚಾನ್ಸ್ 6,000 ರೂಪಾಯಿ ಜಮಾ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 4,000 ರೂಪಾಯಿ ಆದರೂ ಜಮಾ ಮಾಡಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಹಾಗಾಗಿ 1-2 ನಿಮಿಷ ಟೈಮ್ ತಗೊಂಡು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಜೊತೆಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.